ಟಿಕೆಟ್ ಸಿಗದೇ ಇದ್ದಾಗ ಸಹಜವಾಗಿ ಅಸಮಾಧಾನಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಈ ಬಂಡಾಯ ಶಮನವನ್ನ ಬಿಜೆಪಿ ಯಾವ ರೀತಿ ಮಾಡುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ಸ್ವಪಕ್ಷದ ವಿರುದ್ಧವೇ ಅದರಲ್ಲೂ ಪ್ರಮುಖ ನಾಯಕರನ್ನ ಟಾರ್ಗೆಟ್ ಮಾಡಿನೇ ಆಕಾಂಕ್ಷಿಗಳು ವಾಗ್ದಾಳಿಯನ್ನ ನಡೆಸ್ತಾ ಇದ್ದಾರೆ. ರಾಜೀನಾಮೆ ಪರ್ವ ಇವತ್ತು ಕೂಡ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ಮಾತಾಡುವಾಗ ದುಷ್ಟ ಸರ್ಕಾರ ಇದು, ಭ್ರಷ್ಟ ಸರ್ಕಾರ ಇದು ಅಂತ ಹೇಳಿ ಬಿಜೆಪಿ ಪಕ್ಷದಲ್ಲಿ ಇದ್ದವರೇ ಆರೋಪ ಮಾಡ್ತಾ ಇದ್ದಾರೆ. ಆಲ್ರೆಡಿ ಕೆಲವರು ಕಾಂಗ್ರೆಸ್ ಹೋಗ್ಲಿಕ್ಕೆ ಮುಂದಾಗಿದ್ದಾರೆ, ಇನ್ನು ಕೆಲವರು ಜೆಡಿಎಸ್ ಅನ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ, ಮತ್ತೆ ಕೆಲವರು ಪಕ್ಷೇತರವಾಗಿ ಸ್ಪರ್ಧಿಸಲಿಕ್ಕೆ ತೀರ್ಮಾನವನ್ನ ಮಾಡಿರುವಂತದ್ದು. ಈಗಾಗಲೇ ಕೆಲವು ಶಾಸಕರಿಂದ ರಾಜೀನಾಮೆಯನ್ನ ಸಲ್ಲಿಕೆ ಕೂಡ ಮಾಡಲಾಗಿದೆ. ಯಾರ್ಯಾರು ಅನ್ನುವಂಥದ್ದನ್ನ ತೋರಿಸ್ತಾ ಇದ್ವಿ. ಪ್ರಮುಖವಾಗಿ ಇಲ್ಲಿ ಅಥಣಿ ಕ್ಷೇತ್ರದಿಂದ ಎಕ್ಸ್ಪೆಕ್ಟ್ ಮಾಡಿದ್ರು ಟಿಕೆಟ್ ಅನ್ನ ಲಕ್ಷ್ಮಣ್ ಸವದಿ ಅವರು. ಈಗ ಆಲ್ರೆಡಿ ಅವರು ಹೇಳಿದ್ದಾರೆ, ನಾನು ಪಕ್ಷಕ್ಕೆ ರಾಜೀನಾಮೆ ಕೊಡ್ತೀನಿ MLC ಸ್ಥಾನಕ್ಕೆ ಅಂತ. ನೆಹರು ಓಲೇಕರ್ ಅವರು ಕೂಡ ಅಷ್ಟೇ. ಹಾಗೆ ಮೂಡಿಗೆರೆ ಶಾಸಕರಾಗಿರುವಂತ MP ಕುಮಾರಸ್ವಾಮಿ ಅವರು. ಚನ್ನಗಿರಿ ಕ್ಷೇತ್ರದಲ್ಲಿ ಮಾಡಾಳ್ ಮಲ್ಲಿಕಾರ್ಜುನ ಇವತ್ತು ಪಕ್ಷೇತರವಾಗಿ ನಿಲ್ಲುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಇದ್ರು. ತುಮಕೂರು ನಗರ ಸೊಗಡು ಶಿವಣ್ಣ, ಶಿರಹಟ್ಟಿ ಶಾಸಕರಾಗಿದ್ದಂತ ರಾಮಪ್ಪ ಲಮಾಣಿ ಅವರು, ಪುತ್ತೂರು ಶಾಸಕರಾಗಿದ್ದಂತ ಸಂಜೀವ ಮಠಂದೂರು, ಚಾಮರಾಜನಗರದಲ್ಲಿ ಟಿಕೆಟ್ ಆಕಾಂಕ್ಷಿ ನಾಗಶ್ರೀ ಪ್ರತಾಪ್ ಅವರು, ಅರಸೀಕೆರೆಯಿಂದ NR ಸಂತೋಷ್ ಅವರು ಎಕ್ಸ್ಪೆಕ್ಟ್ ಮಾಡಿದ್ರು. 4 ವರ್ಷದಿಂದಲೂ ಕೂಡ ಅಲ್ಲಿ ಸತತವಾಗಿ ಪಕ್ಷವನ್ನ ಸಂಘಟನೆ ಮಾಡುವಂತ ನಿಟ್ಟಿನಲ್ಲಿ ಹೋರಾಟ ಮಾಡ್ತಾ ಇದ್ರು. ಅವರಿಗೆ ಆಲ್ಮೋಸ್ಟ್ ಸಿಕ್ಕೇ ಸಿಗುತ್ತೆ ಅನ್ನುವಂತ ಕೊನೆ ಮೂಮೆಂಟ್ ನಲ್ಲಿ ಎಲ್ಲೊಂದ್ ಕಡೆ ಯಡಿಯೂರಪ್ಪನವರು ಅವರಿಗೆ ಟಿಕೆಟ್ ಅನ್ನ ತಪ್ಪಿಸಿದ್ದಾರೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಟಿಕೆಟ್ ಮಿಸ್ ಆದಂತವರು ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಯಾರ್ಯಾರು ಏನೇನ್ ಮಾತನಾಡಿದ್ರು ನೋಡೋಣ. ಸರ್ಕಾರದಲ್ಲಿದ್ದಾಗ 40% ಅಂತ ಹೇಳಿ ಬಂದಾಗ ಸಹಿತ ಬೊಮ್ಮಾಯಿ ಅವರಿಗೆ ಮಾತನಾಡಿದ್ದೇವೆ. ಅದೇ ಅವರಿಗೆ ಹೊಟ್ಟೆ ಉರಿ ಬಿದ್ದಿರೋದು. ನೇರುನು ಆ ಕಡೆಯಿಂದ ಮಾತಾಡ್ತಾರಲ್ಲ ಬ್ಯಾಟಿಂಗು ಅಂತ ಹೇಳಿ ಅದಕ್ಕೆ ಆ ಬ್ಯಾಟಿಂಗ್ ಮಾಡೋವಂಥವ್ರು ಇರಬಾರ್ದು ಅನ್ನೋ ಕಾರಣದಿಂದ ನಮ್ಮನ್ನು ಕಿತ್ತಾಕಿದ್ದಾರೆ. ಆದಷ್ಟು ಬೇಗನೆ ಅದನ್ನು ದಾಖಲೆಯನ್ನು ಬಿಡುಗಡೆ ಮಾಡಿಸುವಂಥ ಕೆಲಸವನ್ನು ಮಾಡ್ತೇನೆ. ಪ್ರಾಥಮಿಕ ಸದಸ್ಯರಿಗೆ ನಾವೆಲ್ಲ ರಾಜೀನಾಮೆ ಕೊಡ್ತಾ ಇದ್ದೇವೆ. ಸುಮಾರು ಸಾವಿರಾರು ಕಾರ್ಯಕರ್ತರು ರಾಜೀನಾಮೆಯನ್ನು ಕೊಡ್ತಾ ಇದ್ದೇವೆ. ಈಗಾಗಲೇ ಪತ್ರವನ್ನು ತೋರಿಸಿದ್ದೇವೆ. ನನ್ನ ಜೀವ ಇರೋದು ಕಾಂಗ್ರೆಸ್ಗೆ ಹೋಗೋದಿಲ್ಲ, JDS ಆಗಲಿ ಇತರೆ ಯಾರೇ ಪಕ್ಷಗಳಾಗಲಿ ಜನತಾ ಪಾರ್ಟಿ ಮಾಡ್ಕೊಂಡು ಬಂದಂಥ ಪರಿಸ್ಥಿತಿ ಒಳಗೆ ನಮ್ಮ ಬಾಂಧವ್ಯ ಎಲ್ಲ ಒಂದು ಕಡೆ ಇದೆ. ರಾಜೀನಾಮೆ ಕೊಡ್ತಾರೆ ಅನ್ನುವಂಥದ್ದು ಇಲ್ಲ, ಆ ರೀತಿ ಆಕ್ರೋಶ ಇರ್ತದೆ. ನೀವು ಸಹಜವಾಗಿ ನೋಡಿರ್ತೀರಿ. ಆ ರೀತಿ ಯಾವುದೇ ರೀತಿ ಆಗಬಾರ್ದು ಅಂತ ನಾನು ಹೇಳಿದ್ದೀನಿ. ರೊಚ್ಚಿಗೆ ಸಿಟ್ಟಿಗೆ ಹೇಳ್ತಾರೆ, ಎಲ್ಲರನ್ನೂ ಮನವೊಲಿಸೋ ಕೆಲಸವನ್ನು ನಾನು ಮಾಡ್ತೀನಿ. ನಾವು BJP ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು. ನಾನು ಪಕ್ಷದ ಬಗ್ಗೆ ಅಭಿಮಾನವನ್ನು ತೋರಿಸಿದ್ದೀನಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ ಅಂತ ಹೇಳಿದ್ದೀನಿ. ಇಷ್ಟಕ್ಕೆ ಅರ್ಥ ಮಾಡ್ಕೊಳ್ಳಿ, ಎಲ್ಲರ ಮನಸ್ಸು ನೊಂದಿದೆ. ಸರ್ಕಾರದಲ್ಲಿದ್ದಾಗ 40% ಅಂತ ಹೇಳಿ ಬಂದಾಗ ಸಹಿತ ಬೊಮ್ಮಾಯಿ ಅವರಿಗೆ ಮಾತನಾಡಿದ್ದೇವೆ. ಅದೇ ಅವರಿಗೆ ಹೊಟ್ಟೆ ಉರಿ ಬಿದ್ದಿರೋದು. ನೇರುನು ಆ ಕಡೆಯಿಂದ ಮಾತಾಡ್ತಾರಲ್ಲ ಬ್ಯಾಟಿಂಗು ಅಂತ ಹೇಳಿ ಅದಕ್ಕೆ ಆ ಬ್ಯಾಟಿಂಗ್ ಮಾಡೋವಂಥವ್ರು ಇರಬಾರ್ದು ಅನ್ನೋ ಕಾರಣದಿಂದ ನಮ್ಮನ್ನು. ಇದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಚಿದಾನಂದ್ ಪಟೇಲ್. ಚಿದಾನಂದ್ ಪಟೇಲ್, ಸಹಜವಾಗಿ ಪಕ್ಷದಿಂದ ಎಲ್ಲ ಅಧಿಕಾರ ಸಿಕ್ಕಂತ ಸಂದರ್ಭದಲ್ಲಿ ಯಾರು ಆಪೋಸ್ ಮಾಡಲ್ಲ. ಸಿಗದೇ ಇದ್ದಾಗ ಅಸಮಾಧಾನ, ಬಣ ರಾಜಕೀಯ, ಭಿನ್ನಮತ ಭುಗಿಲೆದ್ದೇ ಏಳುತ್ತೆ. ಈಗ ಬಿಜೆಪಿ ಪರಿಸ್ಥಿತಿ ಹಂಗೆ ಇದೆ. ಬಟ್ ಆ ಕ್ಷೇತ್ರಕ್ಕೆ ಮಾತ್ರ ಸೀಮಿತ ಆಗಿರೋದಿಲ್ಲ, ಪಕ್ಕದ ಕ್ಷೇತ್ರಗಳಿಗೂ ಕೂಡ ಇದು ಹೊಡೆತ ಬೀಳುವಂತ ಚಾನ್ಸಸ್ ಇರುತ್ತೆ. ನಾವೀಗ ಸಮಾಧಾನ ಮಾಡ್ತಾ ಇದೀವಿ ಅಂತ ನಾಯಕರು ಹೇಳ್ತಾ ಇದ್ರು ಕೂಡ ಕೆಲವರು ಸಮಾಧಾನ ಆಗ್ತಾ ಇಲ್ಲ. ಇದಕ್ಕೇನ್ ಪರಿಹಾರ? ಶರ್ಮಿತಾ ಶೆಟ್ಟಿ, ಈಗಾಗಲೇ ಬಿಜೆಪಿ 202ಕ್ಕೂ ಹೆಚ್ಚು ಅಭ್ಯರ್ಥಿಗಳ ಘೋಷಣೆಯನ್ನು ಮಾಡಿರುವಂಥದ್ದು. ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ಸುಮಾರು 60 ವಿಧಾನಸಭಾ ಕ್ಷೇತ್ರಗಳಲ್ಲಿ ಈಗಾಗಲೇ ಬಂಡಾಯ ಮತ್ತು ಅಸಮಾಧಾನಿತರ ಬಿಸಿ ಮತ್ತು ಬೇಗೆ ತಟ್ಟಿರುವಂಥದ್ದು. ಇದು ಬಹುಶಃ ಭಾರತೀಯ ಜನತಾ ಪಕ್ಷ ಮತ್ತು ಹೈಕಮಾಂಡ್ನ ನಾಯಕರು ಕೂಡ ಈ ಮಟ್ಟದ ಬಂಡಾಯ ಮತ್ತು ಅಸಮಾಧಾನ ಹೇಳ್ತಂತೆ ನಿರೀಕ್ಷೆ ಮಾಡಿರಲಿಲ್ಲ. ಆದರೆ ಭಾರತೀಯ ಜನತಾ ಪಕ್ಷದ ಹಿರಿಯ ನಾಯಕರುಗಳೇ ಪಕ್ಷದ ವಿರುದ್ಧ ಬಂಡ ಹೇಳ್ತಿರ್ತಕ್ಕಂಥದ್ದು. ಅಥಣಿಯಲ್ಲಿ ಲಕ್ಷ್ಮಣ್ ಸವದಿಯವರು ಬಿಜೆಪಿ ಸರ್ಕಾರದಲ್ಲಿ DCM ಆಗಿದ್ದಂಥವರು, ಸಚಿವರಾಗಿದ್ದಂಥವರು ಮತ್ತು ಹಾಲಿ MLC ಕೂಡ ಹೌದು. ಅವರು ಕೂಡ ನಾಳೆ ತಮ್ಮ MLC ಸ್ಥಾನಕ್ಕೆ ಮತ್ತು ಪಕ್ಷದ ಪ್ರಾಥಮಿಕ ಸದಸ್ಯತ್ವಕ್ಕೆ ರಾಜೀನಾಮೆಯನ್ನು ಕೊಡ್ತಿದ್ದಾರೆ. ಇನ್ನ ಹಾವೇರಿ ನಗರದಲ್ಲಿ ನೆಹರು ಓಲೇಕರ್ ಅವರು ತಮಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಅವರು ಕೂಡ ಬಂಡಾಯ ಅಭ್ಯರ್ಥಿ ಕಣಕ್ಕಿಳುವ ಸೂಚನೆಯನ್ನು ಕೊಟ್ಟಿದ್ದಾರೆ. ಇನ್ನು ಮೂಡಿಗೆರೆಯಲ್ಲಿ MP ಕುಮಾರಸ್ವಾಮಿ ಕೂಡ ನನಗೆ ಟಿಕೆಟ್ ಕೈ ತಪ್ಪಿದೆ, ಹಾಗಾಗಿ ನನಗೆ ಅನ್ಯಾಯ ಆಗಿದೆ, CT ರವಿಯಿಂದಲೇ ನನಗೆ ಅನ್ಯಾಯ ಆಗಿದೆ ಅಂತೇಳಿ ನೇರವಾಗಿ ಆರೋಪವನ್ನು ಮಾಡಿರುವಂಥದ್ದು. ಮತ್ತು ಈಗಾಗಲೇ ಪಕ್ಷದ ಪ್ರಾಥಮಿಕ ಸದಸ್ಯತ್ವ ಕೂಡ ರಾಜೀನಾಮೆ ಕೊಟ್ಟಿರುವಂಥದ್ದು. ಬಂಡಾಯ ಅಭ್ಯರ್ಥಿ ಕಣಕ್ಕಿಳಿದು ಬಹುತೇಕ ನಿಶ್ಚಿತ ಅಂತ ಹೇಳಲಾಗ್ತದೆ. ಈಗಾಗಲೇ ಅವರು ಕಾಂಗ್ರೆಸ್ ಮತ್ತು JDS ಎರಡೂ ಮನೆಯ ಬಾಗಿಲನ್ನ ತಟ್ತಾ ಇದ್ದಾರೆ. ಆದರೆ ಈಗಾಗಲೇ ಕಾಂಗ್ರೆಸ್ನಿಂದ ಎಲ್ಲೊಂದ್ ಕಡೆ ಅವರ ಬಾಗಿಲು ಕ್ಲೋಸ್ ಆಗಿದೆ ಅಂತ ಹೇಳಲಾಗ್ತದೆ. ಹಾಗಾಗಿ JDS ಇಂದ ಪ್ರಯತ್ನವನ್ನು ಮಾಡ್ತಿದ್ದಾರೆ. ಎರಡೂ ಪಕ್ಷದಲ್ಲಿ ಟಿಕೆಟ್
ಟಿಕೆಟ್ ಸಿಗದಿದ್ರೆ ಅವರು ಕಾರ್ಯಕರ್ತರ ಸಭೆ ಕರೆದು ಬಂಡಾಯ ಹೇಳಲಿಕ್ಕೆ ತೀರ್ಮಾನವನ್ನು ಮಾಡಿರುವಂತದ್ದು. ಇನ್ನ ಕಲಘಟಗಿಯಲ್ಲಿ ಹಾಲಿ MLA ಆಗಿದ್ದಂತ ನಿಂಬಣ್ಣನವರಿಗೆ ಕೂಡ ಟಿಕೆಟ್ ಕೈ ತಪ್ಪಿದ್ರಿಂದ ಅಲ್ಲಿ ಕಾಂಗ್ರೆಸ್ನಿಂದ ವಲಸೆ ಬಂದಂತ ನಾಗರಾಜ್ ಚಬ್ಬಿಗೆ ಟಿಕೆಟ್ ಕೊಟ್ಟಿದ್ರಿಂದ ನಿಂಬಣ್ಣನವರು ಕೂಡ ಅಸಮಾಧಾನವನ್ನ ಹೊರಹಾಕಿರುವಂತದ್ದು. ಅವರು ಕೂಡ ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತದೆ. ಇನ್ನು ಪುತ್ತೂರಿನಲ್ಲಿ ಹಾಲಿ ಶಾಸಕರಾಗಿದ್ದ ಸಂಜೀವ್ ಮಠಂದೂರ್ ಅವರಿಗೆ ಟಿಕೆಟ್ ತಪ್ಪಿಸಿ ಆಶಾ ಎಂಬುವರಿಗೆ ಟಿಕೆಟ್ ಕೊಟ್ಟಿದ್ರಿಂದ ಸಂಜೀವ್ ಮಠಂದೂರ್ ಕೂಡ ಅಸಮಾಧಾನಗೊಂಡಿದ್ದು ತಾನು ಕೂಡ ಪಕ್ಷೇತರ ಅಭ್ಯರ್ಥಿ ಕಣಕ್ಕಿಳಿಯುವ ಮುನ್ಸೂಚನೆ ಕೊಟ್ಟಿರುವಂತದ್ದು. ಈ ಎಲ್ಲದರ ನಡುವೆ ಕೂಡ ಮಾಜಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರ ಸಂಬಂಧಿಯಾಗಿರ್ತಕ್ಕಂಥ ಕುಂದಗೋಳದ SS ಚಿಕ್ಕನಗೌಡರು ಕೂಡ ನನಗೆ ಟಿಕೆಟ್ ಅನ್ನು ಕೊಡಬೇಕಾಗಿತ್ತು, ಆದರೆ MS ಪಾಟೀಲ್ ಎಂಬರಿಗೆ ಟಿಕೆಟ್ ಕೊಟ್ಟಿದ್ದಾರೆ. ಈ ಎಲ್ಲ ಕಾರಣಕ್ಕಾಗಿ ಇವತ್ತು ವಿಪಕ್ಷ ನಾಯಕ ಸಿದ್ದರಾಮಯ್ಯ ಅವರನ್ನ ಬೆಂಗಳೂರಿನಲ್ಲಿ ಭೇಟಿಯಾಗಿ ಇದೀಗ ಅವರು ಇನ್ನೆರಡು ದಿನದಲ್ಲಿ ಕಾಂಗ್ರೆಸ್ ಪಕ್ಷ ಸೇರ್ಪಡೆಯಾಗುವ ಮುನ್ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಇನ್ನು ಚೆನ್ನಗಿರಿಯಲ್ಲಿ ಈಗಾಗಲೇ ಆರೋಪಿತರಾಗಿರ್ತಕ್ಕಂಥ ಮಾಡಾಳು ವಿರೂಪಾಕ್ಷಪ್ಪ ಪುತ್ರ ಮಲ್ಲಿಕಾರ್ಜುನ ವಿರೂಪಾಕ್ಷಪ್ಪ ಅವರಿಗೆ ಟಿಕೆಟ್ ಅನ್ನ ನಿರೀಕ್ಷೆ ಮಾಡಿದ್ರು, ಆದರೆ ಅವರಿಗೆ ಟಿಕೆಟ್ ಅನ್ನ ಕೊಡಲಿಲ್ಲ. ಭ್ರಷ್ಟಾಚಾರದ ಆರೋಪ ಕಾರಣಕ್ಕಾಗಿ ಅವರಿಗೆ ಟಿಕೆಟ್ ಕೊಡಲಿಲ್ಲ. ಹಾಗಾಗಿ ಅವರ ಬದಲಿಗೆ ಶಿವಕುಮಾರ್ ಎಂಬವರಿಗೆ ಟಿಕೆಟ್ ಅನ್ನು ನೀಡಲಾಯಿತು. ಇದೇ ಕಾರಣಕ್ಕಾಗಿ ಮಾಡಾಳು ಮಲ್ಲಿಕಾರ್ಜುನ ಅವರು ಕೂಡ ಏನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವ ಎಲ್ಲ ಮುನ್ಸೂಚನೆ ಇದೆ. ಈಗಾಗಲೇ ಏನು ಬಿಜೆಪಿ ವಿರುದ್ಧ ಹರಿಯಾಗಿರುವಂತದ್ದು ತಾನು ಪಕ್ಷೇತರ ಅಭ್ಯರ್ಥಿಯಾಗಿ ಕಣಕ್ಕಿಳಿಯುವುದಾಗಿ ಈಗಾಗಲೇ ಘೋಷಣೆಯನ್ನ ಮಾಡಿರುವಂತದ್ದು. ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ ಬಿಜೆಪಿಗೆ ಬಂಡೆದಿರ್ತಕ್ಕಂಥದ್ದು, ಅಸಮಾಧಾನಿತರ ಹೊಗೆ ದಟ್ಟವಾಗಿರ್ತಕ್ಕಂಥದ್ದು. ಇದು ಬಿಜೆಪಿಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂತದ್ದು. ಚುನಾವಣೆ ಹೊತ್ತಲ್ಲಿ ಇದು ಎಲ್ಲೊಂದ್ ಕಡೆ ಹಾಲಿ ಗೆಲ್ಲುವಂತ ಅಭ್ಯರ್ಥಿಗಳನ್ನ ಅನೇಕ ಅಭ್ಯರ್ಥಿಗಳ ಸೋಲಿಗೆ ಕೂಡ ಕಾರಣ ಆದ್ರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಶರ್ಮಿತಾ. ಫೈನ್, ಥ್ಯಾಂಕ್ ಯು ಚಿದಾನಂದ್ ಪಟೇಲ್ ತಮ್ಮೆಲ್ಲ ಇನ್ಫಾರ್ಮೇಶನ್ಗೆ.